ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯು ಮಣಿಪಾಲ ಆರೋಗ್ಯ ಕಾರ್ಡ್ 2026ಕ್ಕೆ ನೋಂದಣಿ ಆರಂಭ ಆಗಿದ್ದು, ಇದರ ನೋಂದಣಿಗೆ ಆಗಸ್ಟ್ 31ನೇ ಕೊನೆಯ ದಿನಾಂಕ ಆಗಿದ್ದು, ಇದರ ಸದುಪಯೋಗವನ್ನು ರಾಜ್ಯ ಮತ್ತು ನೆರೆ ರಾಜ್ಯದ ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮಣಿಪಾಲ ಆಸ್ಪತ್ರೆಯ ವ್ಯವಸ್ಥಾಪಕ ಮೋಹನ್ ಶೆಟ್ಟಿ ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಣಿಪಾಲ ಆರೋಗ್ಯ ಕಾರ್ಡ್ ಕಳೆದ 26 ವರ್ಷಗಳಿಂದ ಗುಣಮಟ್ಟ ವೈದ್ಯಕೀಯ ಆರೈಕೆಯನ್ನ ಹೆಚ್ಚು ಕೈಗೆಟುಕುವ ಮತ್ತು ಪ್ರವೇಶಿಸುವಂತೆ ಮಾಡುವ ಮೂಲಕ ಸಮುದಾಯಗಳಿಗೆ ಹೆಚ್ಚು ಸೇವೆ ಸಲ್ಲಿಸುತ್ತಿದೆ. ಈ ಉಪಕ್ರಮವು ಮಣಿಪಾಲದ ಸಂಸ್ಥಾಪಕ ಡಾಕ್ಟರ್ ಟಿಎಂಎ ಪೈ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಅವರ ಧ್ಯೇಯವೆಂದರೆ ಸಮಾಜದ ಪ್ರತಿಯೊಂದು ವರ್ಗವನ್ನ, ವಿಶೇಷವಾಗಿ ಗ್ರಾಮೀಣ ಸಮುದಾಯಗಳನ್ನ ಗುಣಮಟ್ಟದ ಆರೋಗ್ಯ ಸೇವೆ ತಲುಪುವಂತೆ ಮಾಡುವುದು. ಇನ್ನು ಮಣಿಪಾಲದ ಈಗಿನ ಕುಲಾಧಿಪತಿ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಮಾರ್ಗದರ್ಶನದಲ್ಲಿ 2000 ಇಸ್ವಿಯಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮವು 26 ವರ್ಷಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನ ಕಂಡಿದೆ ಎಂದು ಹೇಳಿದರು. ಬಹಳ ಮುಖ್ಯವಾಗಿ ಗಮನಿಸಬೇಕು, ಆಗಸ್ಟ್ 31 ಕೊನೆಯ ದಿನಾಂಕ ಈ ಸಲ. ಸೊ ಮಣಿಪಾಲ್ ಆರೋಗ್ಯ ಕಾರ್ಡ್ ನೋಂದಣಿ ಮಾಡಲಿಕ್ಕೆ ಆಗಸ್ಟ್ 31 ಕೊನೆಯ ದಿನಾಂಕ. ಅಷ್ಟರೊಳಗಡೆ ಅದನ್ನು ನೋಂದಣಿ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಮೇ ತಿಂಗಳಲ್ಲಿ ನಾವು ಜೂನ್ ತಿಂಗಳಲ್ಲಿ ಆರಂಭ ಮಾಡಿದ್ದೇವೆ. ಸೊ ಜೂನ್ ತಿಂಗಳಲ್ಲಿ ಆರಂಭ ಮಾಡಿದವರಿಗೆಲ್ಲ ಈ ತಿಂಗಳಂದರೆ ಜುಲೈ ಇವತ್ತಿಂದ ಅವರಿಗೆ ವ್ಯಾಲಿಡಿಟಿ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಜುಲೈಯಿಂದ ಮಾಡಿದವರಿಗೆ ಆಗಸ್ಟ್ 15ರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ವ್ಯಾಲಿಡಿಟಿ ಆಗಸ್ಟ್ 15ಕ್ಕೆ ಮುಕ್ತಾಯವಾಗುತ್ತೆ. ಸೊ ಮೊದಲನೇದಾಗಿ ನಾನು ಪ್ರಥಮ ಕಾರ್ಡನ್ನು ನಮ್ಮ ಶಿವಮೊಗ್ಗ ಕಾರ್ಡ್ ಇಲ್ಲ ಸರ್, ಈ ಸಲ ಡಿಜಿಟಲ್ ಕಾರ್ಡ್. ವರ್ಷ 26 ವರ್ಷ ಆಯಿತು. 26 ವರ್ಷಕ್ಕೆ ನಾವು ಈಗಾಗಲೇ ಹೇಳಿದ ಹಾಗೆ ಇದು 26ನೇ ವರ್ಷದ ಮಣಿಪಾಲ ಆರೋಗ್ಯ ಕಾರ್ಡ್. ಒಂದು ವೈಯಕ್ತಿಕ ಕಾರ್ಡ್, ಇನ್ನೊಂದು ಕೌಟುಂಬಿಕ ಕಾರ್ಡ್, ಇನ್ನೊಂದು ಕೌಟುಂಬಿಕ ಪ್ಲಸ್ ಅಂತ ಹೇಳಿ. ವೈಯಕ್ತಿಕ ಅಂತ ಹೇಳಿದರೆ ಒಬ್ಬರಿಗೆ ಮಾಡುವಂಥ ಕಾರ್ಡ್. ಇದು ಮಾಡಿಸಬೇಕಾದಲ್ಲಿ ಅವರು 350 ರೂಪಾಯಿ ಕೊಟ್ಟರೆ ಸಾಕಾಗ್ತದೆ. 1 ವರ್ಷದ ಕಾರ್ಡ್ ಅವರಿಗೆ ಸಿಗ್ತದೆ. ಇನ್ ಕೇಸ್ ಅವರಿಗೆ ಲಾಸ್ಟ್ ಟೈಮ್ ಮಾಡಿದ ಕಾರ್ಡ್ ಉಂಟು, ಅದನ್ನು ರಿನ್ಯೂ ಮಾಡಬೇಕು ಅಂತ ಹೇಳಿದರೆ ಅವರಿಗೆ 300 ರೂಪಾಯಿ ಕಟ್ಟಿದರೆ ಸಾಕಾಗ್ತದೆ. ಅದರಲ್ಲಿ ಕೂಡ 50 ರೂಪಾಯಿಯಷ್ಟು ಡಿಸ್ಕೌಂಟ್ ಸಿಗ್ತದೆ. ಇನ್ನು ಕೌಟುಂಬಿಕ ಕಾರ್ಡ್ ಅಂತ ಹೇಳಿದರೆ ಏನಂತ ನಾವೊಂದು ಡಿಫೈನ್ ಮಾಡಿದ್ದೇವೆ. ಅದು ಗಂಡ ಹೆಂಡತಿ ಮತ್ತು 25 ವರ್ಷದ ವಯಸ್ಸಿನ ಒಳಗಿನ ಮದುವೆ ಆಗದ ಮಕ್ಕಳನ್ನು ಮಾತ್ರ ನಾವು ಕೌಟುಂಬಿಕ ಅಂತ ಕನ್ಸಿಡರ್ ಮಾಡ್ತೇವೆ. ಮದುವೆ ಆದವರನ್ನು ನಾವು ಇನ್ನೊಂದು ಕೌಟುಂಬಿಕ ಕಾರ್ಡ್ಗೆ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಇರ್ತದೆ. ಹಾಗಾಗಿ ಗಂಡ ಹೆಂಡತಿ ಮತ್ತು 25 ವರ್ಷದ ವಯಸ್ಸಿನ ಒಳಗಿನ ಮದುವೆ ಆಗದ ಮಕ್ಕಳನ್ನು ಈ ಕಾರ್ಡಲ್ಲಿ ಸೇರಿಸ್ಬೋದು. 1 ವರ್ಷಕ್ಕಾದರೆ 700 ರೂಪಾಯಿ ಆಗ್ತದೆ. 2 ವರ್ಷ ಆದರೆ 600 ರೂಪಾಯಿ, ಅಲ್ಲ 1 ವರ್ಷಕ್ಕಾದರೆ 700 ರೂಪಾಯಿ, ರಿನ್ಯೂವಲ್ ಮಾಡೋದಿದ್ರೆ 600 ರೂಪಾಯಿಗೆ ಮಾಡಿಸ್ಕೊಳ್ಬೋದು ಈ ಕಾರ್ಡನ್ನು. ಇನ್ನು ಕೌಟುಂಬಿಕ ಪ್ಲಸ್ ಅಂತ ಹೇಳಿದರೆ, ಕೌಟುಂಬಿಕ ಅದರದ್ದು ರೂಲ್ ಸೇಮ್ ಇರ್ತದೆ. ಗಂಡ ಹೆಂಡತಿ ಮತ್ತು 25 ವರ್ಷದ ವಯಸ್ಸಿನ ಒಳಗಿನ ಮದುವೆ ಆಗದ ಮಕ್ಕಳೊಂದಿಗೆ ಅಪ್ಪ ಅಮ್ಮ ಅತ್ತೆ ಮಾವ ಇಷ್ಟು ಜನನ್ನು ಕೂಡ ಸೇರಿಸ್ಬೋದು. 4 ಜನ ಪೇರೆಂಟ್ಸ್ಗಳನ್ನು ಸೇರಿಸ್ಬೋದು. ಸೊ ಇದಾದರೆ 1 ವರ್ಷಕ್ಕೆ ಅದೇ ಹೊಸದಾಗಿ ಕಾರ್ಡ್ ಮಾಡಿಸೋದಿದ್ರೆ 900 ರೂಪಾಯಿ, ರಿನ್ಯೂವಲ್ ಮಾಡಿಸೋದಿದ್ರೆ 750 ರೂಪಾಯಿಯನ್ನು ಕಟ್ಟಿದರೆ ಈ ಕಾರ್ಡ್ಗಳನ್ನು ಮಾಡಿಸ್ಬೋದು. ಇನ್ನು ಈ ಕಾರ್ಡ್ ಮಾಡಿಸಿದರೆ ಏನು ಪ್ರಯೋಜನ, ಹೇಗೆ ಬೆನಿಫಿಟ್ ಸಿಗ್ತದೆ ಅಂತ ಕೇಳೋದಿದ್ರೆ, ಈಗ ಒಂದು ಆಸ್ಪತ್ರೆಗೆ ಒಬ್ಬ ರೋಗಿ ಆಸ್ಪತ್ರೆಗೆ ಬಂದಾಗ, ಏನೋ ತಪಾಸಣೆಗೆ ಅಂತ ಹೇಳಿ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಮೊದಲಿಗೆ ಅವರಿಗೆ ಡಾಕ್ಟ್ರ್ ಹತ್ರ ಒಂದು ಸಮಾಲೋಚನೆ ಮಾಡಲಿಕ್ಕೆ ಇರ್ತದೆ. ಫಸ್ಟಿಗೆ ಅವ್ರು ಹೋಗಿ ಸಮಸ್ಯೆಯನ್ನು ಹೇಳ್ಕೊಳ್ಬೇಕಾಗ್ತದೆ. ಸೊ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 50% ಅಷ್ಟು ರಿಯಾಯಿತಿ ಸಿಗ್ತದೆ. ಅಂದರೆ ಈಗ ಒಂದು ನಮ್ಮ ಆಸ್ಪತ್ರೆಯಲ್ಲಿ 200 ರೂಪಾಯಿ ಅಥವಾ 300 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಇದ್ದರೆ ಅವರು ಹಣ ಕಟ್ಟುವಾಗ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 50% ರಿಯಾಯಿತಿ ಆಗಿ ಉಳಿದ ಹಣವನ್ನು ಕಟ್ಟುವುದು. ಅಂದರೆ ಈಗ 200 ರೂಪಾಯಿ ಕಾರ್ಡ್ ಅಂತ 200 ರೂಪಾಯಿ ಕನ್ಸಲ್ಟೇಷನ್ ಇದ್ದರೆ 100 ರೂಪಾಯಿ ಕಟ್ಟಿದರೆ ಮಾತ್ರ ಸಾಕು. ಅವ್ರು ಯಾವುದೇ ಅಪ್ರೂವಲಿಗೆ ಕಾಯಬೇಕಂತ ಇಲ್ಲ, ಅಥವಾ ಯಾವುದೇ ರೀತಿಯಲ್ಲಿ ಅದು ಇದು ಚೆಕ್ ಮಾಡಲಿಕ್ಕಿಲ್ಲ, ಏನೂ ಇಲ್ಲ. ಅವರು ಈ ಕಾರ್ಡಿದ್ದು ಕಳಿಸಿದರೆ ಅದರದ್ದು ವ್ಯಾಲಿಡಿಟಿ ಸ್ಟಾರ್ಟ್ ಆಗಿದ್ದು ಕರೆಕ್ಟ್ ಇತ್ತು ಹೇಳಿದರೆ, ಹೆಸರು ವಯಸ್ಸು ಮ್ಯಾಚ್ ಆಗ್ತಾ ಉಂಟು ಹೇಳಿದರೆ ಇಮಿಡಿಯೇಟ್ ಅವರಿಗೆ 50% ಅಷ್ಟು ಡಿಸ್ಕೌಂಟ್ ಆಗಿ 100 ರೂಪಾಯಿ ಅಷ್ಟು ಅಥವಾ 150 ರೂಪಾಯಿ ಏನು ಕನ್ಸಲ್ಟೇಷನ್ ಇದು 50% ಇರ್ತದೆ, ಅದನ್ನು ಕಟ್ಟಿದರೆ ಸಾಕಾಗ್ತದೆ. ಇನ್ನು ಡಾಕ್ಟ್ರು ಹೇಳ್ಬೋದು, ನಿಮಗೆ ಕೆಲವು ರಕ್ತ ತಪಾಸಣೆ ಮಾಡಬೇಕಾಗ್ತದೆ, ಹೆಚ್ಚಿನ ಇದು ಮಾಡಲಿಕ್ಕೆ, ಅನಲೈಸ್ ಮಾಡಲಿಕ್ಕೆ ನಿಮಗೆ ಏನು ತೊಂದರೆ ಉಂಟು ಅಂತ ಹೇಳಿ. ಸೊ ಇದಕ್ಕೆ ನಾವು ಲ್ಯಾಬೊರೇಟ್ರಿ ಟೆಸ್ಟ್ ಅಂತ ಹೇಳ್ತೇವೆ, ಲ್ಯಾಬ್ ಟೆಸ್ಟ್ಗಳನ್ನು. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಈಗ ಒಂದು ಬ್ಲಡ್ ಟೆಸ್ಟ್ ಎಲ್ಲ ನಿಮಗೆ ಗೊತ್ತಿರ್ಬೋದು, ಮಾಡಿಸುವಾಗ ಒಂದು 400-500 ರೂಪಾಯಿ ತನಕ ಆಗ್ತದೆ. ಈ ಕಾರ್ಡ್ ಹೊಂದಿದ್ರಲ್ಲಿ ಅವರಿಗೆ 25% ಅಷ್ಟು ರಿಯಾಯಿತಿ ಆಗಿ ಉಳಿದ ಹಣವನ್ನು ಮಾತ್ರ ಬಿಲ್ ಮಾಡುವಾಗ ಕಟ್ಬೋದು. ಇನ್ನು
ಇದು ಮೂಳೆಗೆ ಸಂಬಂಧಪಟ್ಟದ್ದು, ಬೆನ್ನು ನೋವು, ಕಾಲು ನೋವು ಹೀಗೆದ್ದೆಲ್ಲ ಹೇಳಿದಾಗ ಅಥವಾ ತಲೆ ನೋವು ಹಾಗೆಲ್ಲ ಹೇಳುವಾಗ ಅವರಿಗೆ ಎಕ್ಸ್ರೇ ಮಾಡ್ಬೋದು, CT MRI ಥರ ಮಾಡ್ಬೋದು. ಈ ಕಾರ್ಡ್ ಹೊಂದಿದ್ದಲ್ಲಿ, ಇದನ್ನು ನಾವು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ, ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 20% ಅಷ್ಟು ರಿಯಾಯಿತಿ ಆಗ್ತದೆ. ಈಗ ಒಂದು MRI ಬ್ರೈನ್ ಹೇಳಿದರೆ ವಿತ್ ಕಾಂಟ್ರಾಸ್ಟ್ ಅಂತ ಹೇಳಿದರೆ 10,000 ರೂಪಾಯಿಯಷ್ಟು ಆಗ್ತದೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ 2,500 ಅಷ್ಟು ರಿಯಾಯಿತಿ ಆಗಿ ಉಳಿದದ್ದು 7,500 ಮಾತ್ರ ಕಟ್ಟಿ ಟ್ರೀಟ್ಮೆಂಟ್ ಮಾಡಿಸಲಿಕ್ಕೆ ಇರ್ತದೆ. ಅಂದರೆ ಅವರು ಕಾರ್ಡ್ ಮಾಡಿಸಲಿಕ್ಕೆ ಕಟ್ಟೋದು ಮ್ಯಾಕ್ಸಿಮಮ್ 900 ರೂಪಾಯಿ ಫುಲ್ ಕೌಟುಂಬಿಕ ಪ್ಲಸ್ ಕಾರ್ಡ್ ಮಾಡಿಸೋದಿದ್ರೆ. ಈ ಕಾರ್ಡ್ ಹೊಂದಿದ್ದಲ್ಲಿ ಅವರೊಂದು MRI ಮಾಡಿಸೋದಾಗಲೇ ಹೆಚ್ಚಾಗಿ ಅವರು ಕಟ್ಟಿದ ಹಣಕ್ಕಿಂತ ಜಾಸ್ತಿ ಬೆನಿಫಿಟ್ ಸಿಗ್ತದೆ ಅಂತ. ಇನ್ನು ಇದೆಲ್ಲ ತಪಾಸಣೆದು ರಿಪೋರ್ಟ್ಗಳು ಬಂದ ಮೇಲೆ ಡಾಕ್ಟರ್ ಹತ್ರ ಮತ್ತೆ ತೋರಿಸಿದಾಗ ಅವರು ಹೇಳ್ಬೋದು, ಏನು ಹೆಚ್ಚಿಗೆ ಏನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ನಿಮಗೆ ಕೆಲವು ಮದ್ದುಗಳನ್ನು ಬರೆದು ಕೊಡ್ತೇನೆ, ಔಷಧಿ ಮದ್ದುಗಳನ್ನು ಅಂತ ಹೇಳಿರ್ತಾರೆ. ಸೊ ನಮ್ಮ ಆಸ್ಪತ್ರೆಯ ಔಷಧಾಲಯದಲ್ಲಿ ಅಂದರೆ ಫಾರ್ಮಸಿಯಲ್ಲಿ, ನಮ್ಮ ಆಸ್ಪತ್ರೆ ಒಳಗೆ ಇರುವ ಫಾರ್ಮಸಿಯಲ್ಲಿ ಇದನ್ನು ತಗೊಂಡ್ರೆ ಅವರಿಗೆ 10% ಅಷ್ಟು ರಿಯಾಯಿತಿ ಸಿಗ್ತದೆ. ಇನ್ನು ಇಲ್ಲ ನೀವು ಒಳರೋಗಿಯಾಗಿ ದಾಖಲಾತಿ ಆಗಬೇಕು, ಅಡ್ಮಿಷನ್ ಆಗಿ ಹೆಚ್ಚಿನ ಇದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದಲ್ಲಿ ನಮ್ಮ ಜನರಲ್ ವಾರ್ಡ್ ದರ್ಜೆಯಲ್ಲಿ ಅಡ್ಮಿಷನ್ ಆದರೆ ಅವರಿಗೆ ಕನ್ಸ್ಯೂಮೇಬಲ್ಸ್ ಹೊರತುಪಡಿಸಿ 25% ಅಷ್ಟು ರಿಯಾಯಿತಿ ಸಿಗ್ತದೆ. ಕನ್ಸ್ಯೂಮೇಬಲ್ಸ್ ಅಂತ ಹೇಳಿದರೆ ಆಸ್ಪತ್ರೆಯಲ್ಲಿ ಇರದೇ ಇರೋ, ನಾವು ಏನು ಹೊರಗಿಂದ ತಗೊಂಡು ಬಂದು ರೋಗಿಗೆ ಉಪಯೋಗಿಸ್ತೇವೆ ಅದನ್ನು ಹೊರತುಪಡಿಸಿ ಆಸ್ಪತ್ರೆಯ ಖರ್ಚು ವೆಚ್ಚಗಳು ಏನಿರ್ತದೆ, ಡಾಕ್ಟರ್ ಚಾರ್ಜಸ್, ನರ್ಸಿಂಗ್ ಚಾರ್ಜಸ್ ಮತ್ತು ಬೆಡ್ ಚಾರ್ಜಸ್ ಅಂತ ಹಾಕ್ತೇವೆ, ಆಪ್ರೇಷನ್ ಆದಾಗ OT ಚಾರ್ಜಸ್ ಅಂತ ಹಾಕ್ತೇವೆ, ಅನಸ್ತೇಷಿಯಾ ಚಾರ್ಜಸ್ ಅಂತ ಹಾಕ್ತೇವೆ, ಡಾಕ್ಟರ್ ಚಾರ್ಜಸ್, ಊಟ ತಿಂಡಿ ಇದನ್ನೆಲ್ಲ ಲೆಕ್ಕ ಹಾಕಿ ಅದರಲ್ಲಿ 25% ಅಷ್ಟು ರಿಯಾಯಿತಿಯನ್ನು ನಾವು ಕೊಡ್ತೇವೆ. ಸೊ ಈ ರೀತಿಯಾಗಿ ಈ ಒಂದು ಕಾರ್ಡ್ ಹೊಂದಿದ್ದಲ್ಲಿ ಈ ರೀತಿಯಾಗಿ ಪ್ರತಿ ಹಂತದಲ್ಲಿ ಎಲ್ಲೆಲ್ಲಿ ರೋಗಿ ತನ್ನ ತಪಾಸಣೆಗೆ ಅಥವಾ ತನ್ನ ಚಿಕಿತ್ಸೆಗೆ ಹಣ ಕಟ್ಟಬೇಕಾಗ್ತದೆ ಆಸ್ಪತ್ರೆಯಲ್ಲಿ, ಆ ಎಲ್ಲ ಹಂತದಲ್ಲಿಯೂ ಈ ಕಾರ್ಡ್ ಹೊಂದಿದ್ದಲ್ಲಿ ಅವರಿಗೆ ಬೆನಿಫಿಟ್ ಸಿಗ್ತದೆ. ಸೊ ಇನ್ನು ಡಯಾಲಿಸಿಸ್ ಮಾಡಿಸುವ ರೋಗಿ ಇದ್ದರೆ ಅವರಿಗೆ ಪ್ರತಿ ಸರಿ ಕೂಡ ಈ ಕಾರ್ಡ್ ಹೊಂದಿದ್ದಲ್ಲಿ 100 ರೂಪಾಯಿಯಷ್ಟು ರಿಯಾಯಿತಿ ಸಿಗ್ತದೆ. ಸೊ ಈ ರಿಯಾಯಿತಿ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಯಾವುದೇ ರೀತಿಯಾದ ನಿರ್ಬಂಧನೆ ಇಲ್ಲ. ಅಂದರೆ ಇಷ್ಟು ಲಿಮಿಟ್ ಆಯಿತು, 1 ಲಕ್ಷ ಆಯಿತು, 2 ಲಕ್ಷ ಆಯಿತು ಅಥವಾ 5 ಲಕ್ಷ ತನಕ ಹಾಗೇನಿಲ್ಲ. 1 ವರ್ಷದ ಅವಧಿಯಲ್ಲಿ ಅವರಿಗೆ ವ್ಯಾಲಿಡಿಟಿ, ಕಾರ್ಡ್ ವ್ಯಾಲಿಡಿಟಿ ಎಲ್ಲಿ ತನಕ ಇದೆ ಅಷ್ಟರ ಒಳಗೆ ಎಷ್ಟು ಸಲ ಬೇಕಾದರೂ ಅವರು ಯೂಸ್ ಮಾಡ್ಬೋದು. ಆ ಕಾರ್ಡ್ನಲ್ಲಿ ಇರುವ ಕೌಟುಂಬಿಕ ಪ್ಲಸ್ ಅಂತ ಹೇಳಿದರೆ ಒಂದು 7-8 ಜನ ಇರ್ಬೋದು, ಅಷ್ಟು ಜನ ಕೂಡ ಎಷ್ಟು ಸಲ ಬೇಕಾದರೂ ಈ ಕಾರ್ಡಿನ ಬೆನಿಫಿಟನ್ನು ಉಪಯೋಗಿಸ್ಕೊಳ್ಬೋದು. ಇನ್ನು ಈ ಕಾರ್ಡ್ ಮಾಡಿಸಿದಲ್ಲಿ ಯಾವುದೆಲ್ಲ ಆಸ್ಪತ್ರೆಗಳಲ್ಲಿ ಅವರಿಗೆ ಬೆನಿಫಿಟ್ ಸಿಗ್ತದೆ ಅಂತ ಹೇಳಿದರೆ, ಮುಖ್ಯವಾಗಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಅವರು ಈ ಕಾರ್ಡನ್ನು ಉಪಯೋಗಿಸ್ಬೋದು. ಇನ್ನು ನಮ್ಮದು ಡಾಕ್ಟರ್ TMA ಪೈ ಹಾಸ್ಪಿಟಲ್ ಅಂತ ಉಡುಪಿಯಲ್ಲಿ ಒಂದಿದೆ, ಡಾಕ್ಟರ್ TMA ಪೈ ರೋಟ್ರಿ ಹಾಸ್ಪಿಟಲ್ ಅಂತ ಹೇಳಿ ಕಾರ್ಕಳದಲ್ಲಿ ಒಂದಿದೆ, ಹಾಗೂ ಮಂಗಳೂರು ಭಾಗದಲ್ಲಿ KMC ಅತ್ತಾವರ್ ಅಂತ ಇದೆ, KMC ಅಂಬೇಡ್ಕರ್ ಸರ್ಕಲ್ ಅಂತ ಇದೆ, ಹಾಗೂ ಕಟೀಲ್ನಲ್ಲಿ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಅಂತ ಇದೆ. ಈ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಇದರದ್ದು ಸೌಲಭ್ಯವನ್ನು ಪಡೆದುಕೊಳ್ಬೋದು. ಈ ಒಂದೇ ಕಾರ್ಡಲ್ಲಿ ಅವ್ರು ಯಾವ ಆಸ್ಪತ್ರೆಗೆ ಹೋದರೂ, ಈ ಕರಾವಳಿ ಮೂಲದಲ್ಲಿರುವ ಯಾವುದೇ ಆಸ್ಪತ್ರೆಗಳಿಗೆ ಹೋದರೆ ಕೂಡ ಸೌಲಭ್ಯ ಸಿಗ್ತದೆ. ಇದಷ್ಟಲ್ಲದೆ ನಮ್ಮದು ಮಂಗಳೂರು ಮತ್ತು ಮಣಿಪಾಲದಲ್ಲಿರುವ ದಂತವೈದ್ಯಕೀಯ ಡೆಂಟಲ್ ಹಾಸ್ಪಿಟಲಲ್ಲಿ ಕೂಡ ಈ ಕಾರ್ಡಿನ ಸೌಲಭ್ಯವನ್ನು ಪಡೆದುಕೊಳ್ಬೋದು ಅವರು. ಓಕೆ, ಸೊ ಇದಿಷ್ಟು